ಒಂದು ಐತಿಹಾಸಿಕವಾದಂಥ ದಿನ. ಐತಿಹಾಸಿಕ ಯಾಕೆಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸುಮಾರು 833 ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಿದ್ದಾವೆ. ಇದರಲ್ಲಿ 175 ಹಿಂದುಳಿದವರು, 154 ST, ಉಳಿದಿದ್ದ 500ಕ್ಕಿಂತ ಹೆಚ್ಚು SC ವಸತಿ ಶಾಲೆಗಳಿದ್ದಾವೆ. 2 ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ, SC ST ಮಕ್ಕಳು. ಇಲ್ಲ ಅಡ್ಮಿಷನ್ ಮಾಡುವಾಗ 75+25 ಅಂದರೆ 25 ಜನರಲ್, 75 SC ST ಮಕ್ಕಳು ಇದ್ದಾರೆ. ಮಕ್ಕಳು ಜಾತಿ ಧರ್ಮವನ್ನು ಮೀರಿ, ಈಗ ನಾವು ನಮ್ಮ ಪೀಠಿಕೆ ಓದೋಲ್ಲ ಸಂವಿಧಾನ, ಅದೇ ರೀತಿ ಎಲ್ಲರೂ ಭಾರತೀಯರ ಅಂತೇಳಿ ಭಾವೈಕ್ಯತೆಯನ್ನು, ರಾಷ್ಟ್ರೀಯತೆಯನ್ನು, ಐಕ್ಯತೆಯನ್ನು ಪ್ರತಿಪಾದನೆ ಮಾಡೋ ದೃಷ್ಟಿಯಲ್ಲಿ ಮಾನಸಿಕವಾಗಿ ಅವರ ಬೆಳವಣಿಗೆ ಆಗಬೇಕು. ಈ ವಸತಿ ಶಿಕ್ಷೆಗಳ ಸ್ಥಾಪನೆ ಉದ್ದೇಶ ಹಿನ್ನೆಲೆ ನಮ್ಮ ಮುಖ್ಯಮಂತ್ರಿಗಳು ಹಿಂದೆ 1994 ಅರ್ಥಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ದಲಿತ ಸಂಘಟನೆಗಳು ಕರ್ನಾಟಕ ರಾಜ್ಯದೆಲ್ಲ ಹೋರಾಟ ಮಾಡ್ತಾಯಿದ್ರು. ಅಲ್ಲಿ ನಮ್ಮ ವೇದಿಕೆಯಲ್ಲಿರೋರು ಹೆಸರು ಹೇಳಿಲ್ಲ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸಭಾಪತಿಗಳು, ನಮ್ಮ ರಿಜ್ವಾನ್ ಅವರು, ನಮ್ಮ MLA ಅವರು, ನಮ್ಮ MLC ಅವರು, ಅಲ್ಲ ನಮ್ಮ MLC ಅವರು ಸುಧಾಮ್ ದಾಸ್ ಅವರು, ನಮ್ಮ ರೋಟ್ರಿ ಶ್ರೀನಿವಾಸ ಮೂರ್ತಿ ಅವರು, ಮತ್ತು ರಾಮಣ್ಣಗೌಡರು, ನಮ್ಮ ಅಡ್ವೈಸರ್ ವೆಂಕಟಯ್ಯನವರು, ಮೇಜರ್ ಮಣಿವಣ್ಣನವರು, ಮತ್ತು ನಮ್ಮ ಕಮಿಷನರ್ ರಾಕೇಶ್ ಅವರು, ಮತ್ತು ED ಕ್ರೈಸ್ತ ಪ್ರವೀಣ್ ಅವರು, ಇವರೆಲ್ಲ ಇದ್ದಾರೆ. ಎಲ್ಲ ಕವರ್ ಆಯ್ತಲ್ಲ ಈಗ. ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರು ನಾವೆಲ್ಲ ಒಟ್ಟಾಗಿ ಸೇರಿ ಇದೇ ಫಸ್ಟ್ ಟೈಮು ಈ ಥರ ಒಂದು ಈ ರೀತಿಯ ಕಾರ್ಯಕ್ರಮವನ್ನು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇರೋದು. ಪ್ರತಿಭೆ ಅನ್ನೋದು ಯಾರ್ದು, ಅದು ಆಜನ್ಮಸಿದ್ಧ ಹಕ್ಕು ಅಲ್ಲ, ಅದು ಯಾರೂ ಅದರ ವಾರಸುದಾರರೂ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಗೊತ್ತಾದಾಗ ತಿಳ್ಕೊಂಡ್ರೆ ಪ್ರತಿಭೆ ಅನ್ನೋದನ್ನು ಯಾರು ಸೊತ್ತು ಅಲ್ಲ, ಕಷ್ಟಪಟ್ಟರೆ ಯಾರು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇಡೀ ಜಗತ್ತಿಗೆ ಅವರೇ ಉದಾಹರಣೆ. ಅವರು ಇಡೀ ಪ್ರಪಂಚದಲ್ಲಿ ಯಾರೂ ಕಡಿಮೆ ಇಲ್ಲ. ಈ ಸೆಕೆಂಡ್ ಟು ನನ್ ಇನ್ ದಿ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಅವರು ಪ್ರತಿಪಾದನೆ ಮಾಡಿದಂಥ, ಹೋರಾಟ ಮಾಡಿದಂಥ, ಹಗಲು ರಾತ್ರಿ ಈ ತುಳಿತಕ್ಕೆ ಸಮುದಾಯಗಳ ಮೇಲೆತ್ತಕ್ಕಂಥ ಮಾಡುವ ಪ್ರಯತ್ನಗಳ ಹಿನ್ನೆಲೆಯಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಒಂದು ಹಣಕಾಸಿನ ಸಚಿವರಾಗಿ ವಸತಿ ಶಾಲೆಗಳನ್ನು, ಆಶ್ರಮ ಶಾಲೆಗಳನ್ನು, ಹೋಬಳಿಗೊಂದು ಶಾಲೆಯನ್ನು ಮಾಡಬೇಕು ಅಂತ ಹೇಳಿ ಅವರು ಒಂದೇ 1994 ಹಣಕಾಸಿನ ಸಚಿವರಾಗಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ರು. ಆವಾಗ ನಾನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿಯಾಗಿ ಅವರ ಜೊತೆಯಲ್ಲಿ ಸಚಿವ ಸಂಪುಟದಲ್ಲಿದ್ದೆ. ಅಂದರೆ ಅವರ ಮುಂದಾಲೋಚನೆ ಈ ಸಮುದಾಯಗಳ ಮಕ್ಕಳ ಭವಿಷ್ಯದ ಬಗ್ಗೆ ಮತ್ತು ಅಂಬೇಡ್ಕರ್ ಪ್ರತಿಪಾದನೆ ಮಾಡಿದಂಥ ಶಿಕ್ಷಣದ ಮಹತ್ವದ ಬಗ್ಗೆ, ಮೌಲ್ಯಭರಿತವಾದಂಥ ಶಿಕ್ಷಣವನ್ನು, ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯಿಂದ ಕೂಡಿದಂಥ ಶಿಕ್ಷಣವನ್ನು ಈ ಸಮುದಾಯಗಳಿಗೆ ಕೊಡದ ಹೊರತು ಸಮಾಜದ ವಿಕಾಸ ಆಗೋದಿಲ್ಲ. ಸಮಾಜದ ನಿರ್ಮಾಣದ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಇಂಥ ಐತಿಹಾಸಿಕವಾದಂಥ ತೀರ್ಮಾನವನ್ನು ಅಂದೇ ಕೈಗೊಂಡು ತದನಂತರ 13-18 ಇಸ್ವಿನಲ್ಲಿ ಅಧಿಕಾರಕ್ಕೆ ಬಂದಾಗ ಈ 24% ಜನ ಸಮುದಾಯಗಳಿಗೆ ಒಂದು ವಿಶೇಷವಾದಂಥ ಕಾಯ್ದೆಯನ್ನು ಮಾಡಿ SCP TSP ಸ್ಪೆಷಲ್ ಕಾಂಪೊನೆಂಟ್ ಪ್ಲ್ಯಾನ್, ಟ್ರೈಬಲ್ ಸಬ್ ಪ್ಲ್ಯಾನ್. ಅಂದರೆ
ಪರಿಶಿಷ್ಟ ಪಂಗಡದ ಕ್ರಿಯಾ ಯೋಜನೆ, ಉಪ ಕ್ರಿಯಾ ಯೋಜನೆ ಮತ್ತು ವಿಶೇಷ ಘಟಕ ಯೋಜನೆ ಕಾಯ್ದೆ ಮಾಡಿ ಈ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಆಯವ್ಯಯದಲ್ಲಿ ಹಣವನ್ನು ಸೀಮಿತಗೊಳಿಸಿ ಆದ್ಯತೆ ವಲಯಗಳನ್ನು ಗುರುತಿಸಿ ಅವರ ಬದುಕಿಗೆ ಬೇಕಾದಂಥ ಅಗತ್ಯವಾದಂಥ ಕಾನೂನುಗಳನ್ನು, ನಿಯಮವನ್ನು ಇಲಾಖೆ ವತಿಯಿಂದ ಮಾಡಿ ಈ ಜನರ ಬದುಕಿನಲ್ಲಿ ಬೆಳಕನ್ನು ಕಾಣುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ನಿರ್ಧಾರಗಳನ್ನು ಐತಿಹಾಸಿಕ ಕೈಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕ್ರೈಸ್ಟ್ ಸಂಸ್ಥೆ ಶಿಕ್ಷಣದಲ್ಲಿ ಸುಮಾರು 4,500 ಟೀಚರ್ಸ್ ಔಟ್ಸೋರ್ಸಲ್ಲಿ ಇದ್ರೂ ರಾಜ್ಯದ ಎಲ್ಲ ಶಾಲೆಗಳಿಗಿಂತ ಮೀರಿ ಕ್ರೈಸ್ಟ್ ಶಾಲೆಯ ಮಕ್ಕಳೇ ಫಸ್ಟ್ ರ್ಯಾಂಕ್ ಬಂದಿದ್ದಾವೆ. ಬಾಗಲಕೋಟೆ ನಂಬರ್ 1, ನಮ್ಮ ಸಭಾಪತಿಗಳ ಊರು ಬಾಗಲಕೋಟೆ. ಆ ಹೆಣ್ಮಗು ನನ್ನ ಭೇಟಿ ಮಾಡ್ತು, ನಮ್ಮ ಮುಖ್ಯಮಂತ್ರಿ ಭೇಟಿ ಮಾಡ್ತು, ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡ್ತು, ನಮ್ಮ ಇಲಾಖೆಯವರು ಕರೆದು ಇಡೀ ಇಲಾಖೆ ಹೆಮ್ಮೆ ಪಡ್ತು. ಅಂಕಿತಾ ಮುಧೋಳ್ ಎಲ್ಲ ಇದ್ದಾರೆ, ಅವರೆಲ್ಲ ಕರೆದಿ ಸುಮಾರು 450-500 ಜನ ಮಕ್ಕಳನ್ನ ಸೇರಿಸಿದ್ದೀವಿ. ಎಲ್ಲ ಪ್ರತಿಭಾವಂತರು, SSLC PUCನಲ್ಲಿ ಪ್ರತಿಭೆಯಿಂದ ತೇರ್ಗಡೆ ಆಗಿರ್ತಕ್ಕಂಥ ಮಕ್ಕಳನ್ನು ಸೇರಿಸಿ ಅವರ ಪೋಷಕರು, ಅವರು ಮತ್ತು ಟೀಚರ್ಸು ಯಾರ್ಯಾರು ಶ್ರಮ ವಹಿಸಿ ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೆ ಕೆಲಸ ಮಾಡಿದ್ದೀರಿ ಅವ್ರನ್ನೆಲ್ಲ ಸೇರಿಸಿ ನಿಮಗೆ ಒಂದು ಉತ್ತೇಜನ ಪೂರಕವಾದಂಥ ಕಾರ್ಯಕ್ರಮ ಮಾಡಿ ಸರ್ಕಾರ ನಿಮ್ಮ ಗುಣಾತ್ಮಕ ಶಿಕ್ಷಣಕ್ಕೆ ಕೊಡ್ತಕ್ಕಂಥ ಉತ್ತೇಜನವನ್ನು ಮುಂದುವರಿಸಿ ಇನ್ನೂ ಇದು ಬಲಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಆಸಕ್ತಿ ವಹಿಸಿ ನಮಗೆ ಸೂಚನೆ ಕೊಟ್ಟು ಎಲ್ಲರನ್ನು ಕರೀರಿ, ಅವ್ರಿಗೆಲ್ಲ ಒಂದು ಪ್ರೇರಣೆ ಮಾಡಿ ಅಂತೇಳಿ ಸೂಚನೆ ಕೊಟ್ಟಿದ್ದು. ಮತ್ತು ಈ ಥರದ ಕಾರ್ಯಕ್ರಮ ನಡೀತಾ ಇರೋದು ರಾಜ್ಯದಲ್ಲಿ ಕ್ರೈಸ್ತವ ಸಮಾಜ ಕನ್ನಡಿ ಇದೇ ಫಸ್ಟು ಈ ಥರ ನಡೀತಾ ಇರೋದು. ಅದಕ್ಕೆ ನನಗೆ ವೈಯಕ್ತಿಕವಾಗಿ ಹೆಮ್ಮೆ ಅನ್ನಿಸ್ತಾ ಇದೆ. ಬಂಧುಗಳೇ, ಈ ಕ್ರೈಸ್ತಲ್ಲಿ ಏನೇನು ಸಿಗುತ್ತೆ, ಉತ್ತಮ ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಎಣ್ಣೆ ಕೊಡ್ತೀವಿ, ಹಾಸಿಗೆ ಕೊಡ್ತೀವಿ, ಇದು ಕೊಡ್ತಕ್ಕಿಂತ ಹೆಚ್ಚಾಗಿ ಕ್ವಾಲಿಟಿ ಎಜುಕೇಷನ್ ಇಂಪಾರ್ಟೆಂಟು. ಗುಣಾತ್ಮಕವಾದಂಥ ಎಜುಕೇಷನ್, ಕಲ್ಚರಲ್ ಲೀಡರ್ಶಿಪ್, ಸಾಂಸ್ಕೃತಿಕ ನಾಯಕತ್ವದ ಬೆಳವಣಿಗೆ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸುವಂಥ ಒಂದು ಉತ್ತಮ ಗುಣಮಟ್ಟದ ನಾಯಕತ್ವದ ನಿರೂಪಣೆ ಮತ್ತು ಸಮಾಜಕ್ಕೆ ಜವಾಬ್ದಾರಿಯುತವಾದಂಥ ಪ್ರಜೆಗಳ ನಿರ್ಮಾಣ. ನಮ್ಮ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಎಲ್ಲ ಸಮುದಾಯಗಳನ್ನು ಒಗ್ಗಟ್ಟಾಗಿ ಇಟ್ಟು ಯುವ ನಾಯಕತ್ವವನ್ನು ಕೊಡ್ತಕ್ಕಂಥ ಮತ್ತು ಮುಂದೆ ಓದಿದಂಥ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಕೌಶಲ್ಯ ತರಬೇತಿಯನ್ನು, SSLC PUCಯಲ್ಲಿ ಪಾಸಾದಂಥ ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡಿ ಮುಂದಿನ ಉನ್ನತ ಶಿಕ್ಷಣಕ್ಕೆ ಅಗತ್ಯ ಇರತಕ್ಕಂಥ ಸವಲತ್ತುಗಳು, ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾನು ನಮ್ಮ ಇಲಾಖೆ ಮುಖ್ಯಸ್ಥರಿಗೆ ಹೇಳಿದ್ದೀನಿ, ಈ ಮಕ್ಕಳು ಯಾರ್ಯಾರು ಪ್ರತಿಭೆಯಿಂದ ಆಗಿದ್ದಾರೆ ಅವ್ರನ್ನ IIT, IIM, ಆಲ್ ಇಂಡಿಯಾ ಸರ್ವೀಸ್, UPSC ಎಕ್ಸಾಮ್ಸ್, KS ಎಕ್ಸಾಮ್ ಈ ಕಡೆ ಕೊಡೋದಕ್ಕೆ ಹೆಚ್ಚು ಆಸಕ್ತಿಯನ್ನು ವಹಿಸಿ ಪ್ರೋತ್ಸಾಹ ಕೊಟ್ಟು ಅವರನ್ನು ಉತ್ತೇಜಿಸಬೇಕು. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯಿಂದ ನನಗೆ ಸಂತೋಷ ಆಗಿಲ್ಲ, ಈ ಜನಸಮುದಾಯಗಳು ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿ ಕೂತ್ಕೊಂಡಾಗ ನನಗೆ ಸಂತೋಷ ಆಗುತ್ತೆ ಅಂತ ಹೇಳಿದ್ದಾರೆ. ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿ ಕೂತ್ಕೊಳ್ಳೋದು ಹೆಂಗೆ? ಹೈಯರ್ ಶಿಕ್ಷಣದಲ್ಲಿ ನಾವು ಉನ್ನತ ಮಟ್ಟದ ಸಾಧನೆಯನ್ನು ಮಾಡದೇ ಇದ್ದರೆ ನೀವು ಅಧಿಕಾರ ನಿರ್ಣಾಯಕ ಪಾಲಿಸಿ ಮೇಕಿಂಗ್ ಚೇರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಮ್ಮ ಸರ್ಕಾರದ್ದು ಮುಖ್ಯಮಂತ್ರಿಗಳ ಸಂಪೂರ್ಣ ಸಹಕಾರ ಬೆಂಬಲ ಇದ್ದೇ ಇದೆ. ಅವರು ನಿನ್ನೆ ಇಡೀ ದಿನ SC ST ಮಕ್ಕಳ ಶಿಕ್ಷಣದ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ, ಉತ್ತಮ ಗುಣಮಟ್ಟದಂಥ ಆಹಾರ, ಇತರ ಮೂಲ ಸೌಕರ್ಯ ಬಗ್ಗೆ ಇಡೀ ದಿನ ಚರ್ಚೆ ಮಾಡಿದರು. ಮುಖ್ಯಮಂತ್ರಿಗಳಾಗಿ ಸ್ವತಃ ಅವರೇ ಚರ್ಚೆಯನ್ನು ಮಾಡಿದ್ದಾರೆ.
ಸಮಾಜ ಕಲ್ಯಾಣ ಇಲಾಖೆ ಎಂಥ ಒಳ್ಳೆಯ ಕೆಲಸ ಮಾಡ್ತು ಪ್ರಾರಂಭದಲ್ಲಿ ಅಂದರೆ, ಭಾಳಷ್ಟು ಜನ ಭಾರತೀಯರಿಗೆ ಭಾರತದ ಪ್ರಿಯಾಂಬಲ್ನಲ್ಲಿ ಏನಿದೆ ಅನ್ನೋದೇ ಗೊತ್ತಿಲ್ಲ. ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ತಂದೆ. ನಾನು ಶಾಲೆಯಲ್ಲಿ ಓದ್ತಿದ್ದಾಗ ಪ್ರಾರ್ಥನೆ ಆದಮೇಲೆ ಪ್ರತಿದಿನ 2-3 ಜನ ಮಕ್ಕಳು ಅಂದಿನ ದಿನಪತ್ರಿಕೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಸುದ್ದಿಗಳನ್ನು ಹೋಗಿ ಓದಬೇಕಾಯ್ತು. ಅದರಲ್ಲಿ ಸೂಕ್ತಿ ಅಂತ ಒಂದು ಬರ್ತಾಯಿತ್ತು. ಒಳ್ಳೆ ವಿಚಾರಗಳು, ಸಂದೇಶಗಳು, ಮಾನವ ಮೌಲ್ಯಗಳು, ಮನುಷ್ಯರನ್ನು ಬೆಸೆಯುವಂಥ ವಿಚಾರಗಳು. ಅದು ನನಗೆ ಜ್ಞಾಪಕ ಆಗಿ ಪ್ರಾರ್ಥನೆ ಆದ ತಕ್ಷಣವೇ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಕಂಪಲ್ಸರಿಯಾಗಿ ನಮ್ಮ ಎಲ್ಲ ಮಕ್ಕಳನ್ನು ಪ್ರಿಯಾಂಬಲ್ನ ಓದಬೇಕು, ಓದಿ ಅರ್ಥೈಸಬೇಕು, ಓದಿ ಅರ್ಥೈಸಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ ಮೇಲೆ ಆ ಸಬ್ಜೆಕ್ಟ್ ತಗೋಬೇಲಿ ಕ್ಯಾಬಿನೆಟ್ಗೆ ಅಂದರು. ಪ್ರಿಯಾಂಬಲ್ನು ಓದಬೇಕು, ಅರ್ಥೈಸಬೇಕು. ಎಲ್ಲಿ? ಶಾಲಾ ಕಾಲೇಜು ವಿಶ್ವವಿದ್ಯಾಲಯ. ಅದನ್ನು ಕಡ್ಡಾಯವಾಗಿ ನಾವು ಮಾಡಿದ ಮೇಲೆ ಇದನ್ನು ಯಾವ ರೀತಿ ನಾವು ಮಾಡಿದ್ವಿ? ಸೆಪ್ಟೆಂಬರ್ 15 ವಿಶ್ವ ಪ್ರಜಾಪ್ರಭುತ್ವದ ದಿನ. ಭಾರತ ದೇಶ ಪ್ರಪಂಚದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ್ವಿ. 54 ದೇಶಗಳು ರಿಜಿಸ್ಟ್ರೇಷನ್ ಭಾಗವಹಿಸಿದ್ರು. 2,35,00,000 ಜನ ಒಂದೇ ಬಾರಿಗೆ ವಿಧಾನಸೌಧದ ಮುಂದೆ ಸ್ವತಃ ಮುಖ್ಯಮಂತ್ರಿಗಳೇ ಆಸಕ್ತಿ ವಹಿಸಿ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ನಮ್ಮ ಹುಡುಗಿ ಓದಿ ನಮಗೆಲ್ಲ ಹೇಳ್ತಲ್ಲ, ಅದೇ ಥರ ಮುಖ್ಯಮಂತ್ರಿಗಳೇ ಹೇಳಿದರು. ಓದಿ ಇಡೀ ಪ್ರಪಂಚಕ್ಕೆ. ಅದು ದೊಡ್ಡ ಸಂದೇಶವಾಯಿತು ದೇಶಕ್ಕೆ, ಪ್ರಪಂಚಕ್ಕೆ. 800 ಜಿಲ್ಲೆಗಳಲ್ಲಿ ಸುಮಾರು 400 ಜಿಲ್ಲೆಗಳು, ದೇಶದ 400 ಜಿಲ್ಲೆಗಳು ರಿಜಿಸ್ಟ್ರೇಷನ್ ಭಾಗವಹಿಸಿದ್ದು. 2,35,00,000 ಜನ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದರು. ಇದು ಆದಮೇಲೆ 3 ವರ್ಷ, 4 ವರ್ಷ, 5 ವರ್ಷ ಮಕ್ಕಳು ನಿರಂಗಳವಾಗಿ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇದ್ದಾರೆ. ಅಲ್ಲಿ ಏನಿದೆ? ನಮಗೆ ನ್ಯಾಯ ಬೇಕು, ಸಮಾನತೆ ಬೇಕು, ಭಾತೃತ್ವ ಬೇಕು, ಸೋದರತ್ವ ಬೇಕು, ಅವಕಾಶ ಬೇಕು. ಇದೆಲ್ಲ ಇದಾವಲ್ಲ, ಜನ ಇಷ್ಟೆಲ್ಲ ಇದೆಯಲ್ಲ ಇದರಲ್ಲಿ ಅಂತ ಮಾತಾಡ್ತಿದ್ದಾರೆ. ಭಾಳಷ್ಟು ಜನಕ್ಕೆ ಏನೂ ಗೊತ್ತೇ ಇರಲಿಲ್ಲ. ಈ ಪ್ರಿಯಾಂಬಲನ್ನು ಓದಿ ಅದು ಅರ್ಥೈಸಿದ ಮೇಲೆ ಭಾರತ ದೇಶದಲ್ಲಿ ಧರ್ಮ ಜಾತಿ ಹೆಸರಿನಲ್ಲಿ ಮಾತಾಡೋಕ್ಕೆ ಅವಕಾಶಗಳೇ ಇಲ್ಲ, ಸ್ಕೋಪೇ ಇಲ್ಲ. ಅದನ್ನು ಮಕ್ಕಳಿಂದ ಅದು ಆಗಬೇಕು ಅಂತೇಳಿ ಮಾಡಿದ ಮೇಲೆ ಜಾಗೃತಿ ಕ್ರಮೇಣವಾಗಿ ಬರ್ತಾ ಇರತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ದೂರದೃಷ್ಟಿಯ ಚಾರಿತ್ರಿಕವಾದಂಥ ನಿಲುವು. ಅದು ಆದಮೇಲೆ ಮತ್ತೆ ಇನ್ನೊಂದು ಸಾರಿ ಹೀಗೆ ಆಲೋಚನೆ ಮಾಡಿ, ಸಂವಿಧಾನದಲ್ಲಿ ನೋಡಿದ್ದೀವಿ ಎಲ್ಲರೂ ಸಮಾನರು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಧಾರ್ಮಿಕ ಅಭಿವ್ಯಕ್ತಿ ಇದೆ, ವಾಕ್ ಸ್ವಾತಂತ್ರ್ಯ ಇದೆ. ಇವೆಲ್ಲಕ್ಕೂ ಕೆಲವರು ವಾರಸುದಾರರಂತೆ. ನಾವು ಹೇಳ್ದ ಬಟ್ಟೆ ಹಾಕೊಳ್ಳಿ, ನೀವು ಈ ಊಟ ಮಾಡಿ, ಅದನ್ನು ಮಾಡಬೇಡಿ, ಹೆಣ್ಣು ಗಂಡು ಜೊತೆಗೆ ಸೇರಬೇಡಿ, ಏನೆಲ್ಲ ಹೇಳ್ತಾ ಇದ್ರು. ಆದರೆ ಸಂವಿಧಾನದಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲವೇ ಇಲ್ಲ. ಧಾರ್ಮಿಕ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಭಾತೃತ್ವ, ಘನತೆ, ಅಭಿವ್ಯಕ್ತಿ ಇವೆಲ್ಲವೂ ಇದ್ಮೇಲೆ ಬೇರೆಯವ್ರಿಗೆ ಯಾರಿಗೆ ಅಧಿಕಾರ ಕೊಟ್ಟಿದೆ? ಜನರನ್ನ ಯಾಕೆ ಗೊಂದಲದಲ್ಲಿ ಸಿಗ್ತಾ ಇದ್ದಾರೆ? ಸಮಾಜನ ಯಾಕೆ ಈ ಥರ ವಿಭಜನೆ ಮಾಡ್ತಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳ ಜೊತೆಲಿ ಚರ್ಚೆ ಮಾಡಿದ್ಮೇಲೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಒಂದು ಸಂವಿಧಾನ ಜಾಗೃತಿ ಜಾಥಾನೇ ಮಾಡೋಣ ಅಂತ ಹೇಳಿ ಅವರು ಸೂಚನೆ ಕೊಟ್ಟ ಮೇಲೆ ನೀವು ಎಲ್ಲ ಭಾಗವಹಿಸಿದಿರಿ ಅಂತ ಅಂದ್ಕೊಂಡಿದ್ದೀನಿ. 2 ತಿಂಗಳುಗಳ ಕಾಲ ಜನವರಿ 26ನೇ ತಾರೀಕು ಶುರು ಮಾಡಿ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಸಮುದಾಯಗಳು, ಧರ್ಮಗಳು ಸೇರಿ ಸಂವಿಧಾನ ಜಾಗೃತಿ ಜಾಥಾವನ್ನು ಮಾಡಿದಂಥ ಭಾರತ ಇತಿಹಾಸದಲ್ಲಿ 75 ವರ್ಷದ ಸ್ವಾತಂತ್ರ್ಯದಲ್ಲಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಸಂವಿಧಾನ ಜಾಗೃತಿ ಜಾಥಾವನ್ನು ಪ್ರಾರಂಭ ಮಾಡಿದ್ವಿ.
ಈ ಜಾಥಾದ ಪರಿಣಾಮ ಏನಾಯಿತು ದೇಶದಲ್ಲಿ? ಜನರಲ್ಲಿ ರೈಟ್ಸ್ ಅಂಡ್ ಫಂಡಮೆಂಟಲ್ ರೈಟ್ಸ್, ಹಕ್ಕು ಮತ್ತು ಮೂಲಭೂತ ಹಕ್ಕುಗಳು ಹೊರಹಾಯಿತು. ಜನರಲ್ಲಿ ಆಡಳಿತ ಮಾಡೋ ಜನರಲ್ಲಿ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ನಿಮ್ಗೆ ಯಾವಾಗ ಜಾಗೃತಿ ಜನರಿಗೆ ದೇರ್ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅವ್ರಿಗೆ ಅರ್ಥ ಆಯ್ತು. ಇವು ಅರ್ಥ ಆದ್ಮೇಲೆ ಒನ್ ವ್ಯಾಲ್ಯೂ ಗೊತ್ತಾಯ್ತು. ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ, ಯಾರ್ಯಾರು ಅದಕ್ಕೆ ಏನು ಮಾತಾಡ್ತಾ ಇದ್ದಾರೆ, ಅದನ್ನು ಜಡ್ಜ್ ಮಾಡಿ ನಾವು ಏನು ಮಾಡಬೇಕು ಅನ್ನೋದನ್ನು ಸ್ವತಂತ್ರವಾಗಿ ತಮಗೆ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕನ್ನು ಇಡೀ ದೇಶದಲ್ಲಿ ಜನ ಪ್ರಯೋಗ ಮಾಡಿದ್ಮೇಲೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳಿಗೆ ಸರಿಯಾದಂಥ ನಿರ್ದೇಶವನ್ನು ಭಾರತ ದೇಶದ ಮತದಾರರು ನೀಡಿದರು. ಈ ಎರಡು ತೀರ್ಮಾನಗಳು ರಾಜಕೀಯ ಉದ್ದೇಶನ ಇಟ್ಕೊಂಡಾಗಲಿ ಓಟಿನ ಗಳಿಕೆಯಾಗಿ ಮಾಡಿದವಂತಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಸ್ವಾತಂತ್ರ್ಯದ ಉದ್ದೇಶಗಳು, ತನ್ನ ಜೀವನವನ್ನು ಸಂಪೂರ್ಣವಾಗಿ ಸಮೃದ್ಧ ಭಾರತದ ನಿರ್ಮಾಣ ಮಾಡಿ ಅಸಮಾನತೆಯನ್ನು ತೊಡೆದು ಸಮ ಸಮಾಜದ ನಿರ್ಮಾಣ ಮಾಡತಕ್ಕಂಥ ಧ್ಯೇಯೋದ್ದೇಶದಿಂದ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ನನಸು ಮಾಡಲಿಕ್ಕೆ ಇದರ ಅನುಷ್ಠಾನ, ನಿರ್ದೇಶನ ತತ್ವಗಳ ಜಾರಿ ಅತ್ಯಂತ ಅವಶ್ಯ ಅನ್ನೋದನ್ನು ಜನರಿಗೆ ಮನಗಾಣ್ತಕ್ಕಂಥ ಐತಿಹಾಸಿಕವಾದಂಥ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ನಾಯಕತ್ವದ ನಿರ್ಧಾರ ಇಡೀ ದೇಶವೇ ಕರ್ನಾಟಕದ ಕಡೆಗೆ ನೋಡುವಂತೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಇದರಲ್ಲಿ ಎಲ್ಲರೂ ಭಾಗಿಯಾಗಿದ್ದೀರಿ. ಅದರ ಜೊತೆಗೆ ಎಲ್ಲ ಕಾಲದಲ್ಲೂ ಸಿದ್ದರಾಮಯ್ಯನವರು ಹಣಕಾಸಿನ ಮಂತ್ರಿಯಾಗಿ, ಮುಖ್ಯಮಂತ್ರಿಗಳಾಗಿ ಎಲ್ಲ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ SC ST ಬ್ಯಾಕ್ವರ್ಡ್ ಮೈನಾರಿಟಿ ಯುವ ಸಮುದಾಯಕ್ಕೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಅವರಿಗೆ ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯಿಂದ ಕೂಡಿದಂಥ ಶಿಕ್ಷಣದ ಮೂಲಕ ಒಂದು ಮೌಲ್ಯಭರಿತವಾದಂಥ ಶಿಕ್ಷಣದಿಂದ ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ಐತಿಹಾಸಿಕ ನಿರ್ಣಯಗಳನ್ನು ಮಾಡಿ ಇದಕ್ಕೆ ಅಗತ್ಯ ಇರತಕ್ಕಂಥ ಹಣಕಾಸಿನ ನೆರವನ್ನು ನೀಡಿ ಇವತ್ತು ಇಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ನಿರ್ಧಾರಗಳ ಹಿಂದೆ ನಮ್ಮ ಮುಖ್ಯಮಂತ್ರಿಗಳ ಬದ್ಧತೆಯ ನಿಲುವು ಕಾರಣ, ಸಿದ್ಧಾಂತ ಕಾರಣ. ಸಂವಿಧಾನದಲ್ಲಿ ಈ ಸರ್ಕಾರಕ್ಕೆ ಅವರಿಗೆ ನನಗೆ ಇರ್ತಕ್ಕಂಥ ಬದ್ಧತೆ ಮತ್ತು ಕಾಳಜಿ ಮುಖ್ಯ ಕಾರಣ. ಹಿನ್ನೆಲೆಯಲ್ಲಿ ಇವತ್ತು SSLC ಮತ್ತು PUCನಲ್ಲಿ ಉತ್ತಮ ಅಂಕವನ್ನು ಗಳಿಸಿ ತೇರ್ಗಡೆ ಆಗಿರ್ತಕ್ಕಂಥ ಸುಮಾರು 450ರಿಂದ 500 ಜನ ಮಕ್ಕಳು ಇಲ್ಲಿ ಸೇರಿದ್ದೀರಿ. ಮುಂದಿನ ದಿನಗಳಲ್ಲಿ ನೀವು ಹೆಚ್ಚು ಶ್ರಮ ಭರಿತು ಶಿಕ್ಷಣ ಪಡೆದು ಅಧಿಕಾರದ ನಿರ್ಣಾಯಕ ಸ್ಥಳಗಳಲ್ಲಿ ನೀವೆಲ್ಲ ಕೂತ್ಕೋಬೇಕು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು. ಆಳುವ ವರ್ಗ, ದುಡಿಯುವ ವರ್ಗ, ಆಳುವ ವರ್ಗ ಆಗಬೇಕು. ಅದು ಅಂಬೇಡ್ಕರ್ ಅವರ ಕನಸು. ಆ ಕನಸನ್ನು ನನಸು ಮಾಡಬೇಕು ಅನ್ನೋದೇ ನಮ್ಮ ಸರ್ಕಾರದ್ದು, ನಮ್ಮ ಮುಖ್ಯಮಂತ್ರಿಗಳದ್ದು, ನಂದು ಉದ್ದೇಶ ಮತ್ತು ಅದರ ಗುರಿ. ಟು ಕಂಬ್ಯಾಟ್ ಇನ್ಇಕ್ವಾಲಿಟಿ, to combat inequality and to march to achieve the goal of sustainable development. The government of Karnataka under the able leadership of Honorable Chief Minister Siddaramaiah ji trying our level best to give quality education to the students in general, SC ST backward minorities in particular. ಈ ಧ್ಯೇಯೋದ್ದೇಶದಿಂದ ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆ ಶ್ರೀನಿವಾಸ ಮೂರ್ತಿಯವರು ಮತ್ತು ರಾಮಣ್ಣ ಅವರು ಫಸ್ಟ್ ಟೈಮ್ ಈ ಒಂದು ಎಲ್ಲ ಶಾಲೆ ರೇಸ್ಗಳನ್ನ ದತ್ತು ತೆಗೆದುಕೊಂಡು
ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳಲ್ಲಿ ಸಂಪೂರ್ಣವಾಗಿ ಅವರು ಅವರದೇ ಖರ್ಚಿನಿಂದ ಮಾಡಲಿಕ್ಕೆ ಒಂದು MOU ನಮ್ಮ ಜೊತೆಯಲ್ಲಿ ಮಾಡಿಕೊಂಡಿದ್ದಾರೆ. ನಾಳೆ ಕ್ಯಾಬಿನೆಟ್ ಬರ್ತಾ ಇದೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ಅವರು ಈ ಒಂದು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಶತಮಾನದಿಂದ ನೋವನ್ನು ಹಸಿವನ್ನು ಉಂಡಿರ್ತಕ್ಕಂಥ ಸಮುದಾಯಗಳ ಯುವ ಪೀಳಿಗೆಯ ಜನ ಸಮುದಾಯಗಳಿಗೆ ಉತ್ತಮ ಗುಣಮಟ್ಟದ ವೈಚಾರಿಕತೆ ವೈಜ್ಞಾನಿಕತೆ ಕೂಡಿದಂಥ ಶಿಕ್ಷಣ ಮತ್ತು ಸಾಂಸ್ಕೃತಿಕ ನಾಯಕತ್ವದ ಬೆಳವಣಿಗೆಗೆ ಅವರು ಕೂಡ ಕೊಡುಗೆಯನ್ನು ನೀಡ್ತಾರೆ ಅಂತಕ್ಕಂಥ ನಂಬಿಕೆ ಭರವಸೆಯನ್ನು ಇಟ್ಟು ಕರ್ನಾಟಕದ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ತುಳಿತಕ್ಕೆ ಒಳಗಾದಂಥ ಸಮುದಾಯಗಳ ಬಗ್ಗೆ ಸದಾ ತುಡಿತದ ಮುಖಾಂತರ ನ್ಯಾಯವನ್ನು ಒದಗಿಸಲಿಕ್ಕೆ, ನಿಮ್ಮನ್ನು ಬಡತನದ ರೇಖೆಯಿಂದ ಮೇಲೆ ಎತ್ತೋದಕ್ಕೆ ಶಕ್ತಿ ಮೀರಿ ಶ್ರಮಿಸ್ತಾ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇರತಕ್ಕಂಥ ಸಂಗತಿ. ಇಂಥ ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಸಮಾಜ ಇಲಾಖೆಯ ಕಲ್ಯಾಣ ಇಲಾಖೆಯ ನಮ್ಮ ಎಲ್ಲ ಅಧಿಕಾರಿಗಳು ಸಂಘಟಿತರಾಗಿ ಒಂದು ಟೀಮಾಗಿ ಕೆಲಸ ಮಾಡ್ತಕ್ಕಂಥ ನನಗೆ ಸಂತೋಷ ತಂದಿರತಕ್ಕಂಥದ್ದು. ಸಮಾಜ ಕಲ್ಯಾಣ ಇಲಾಖೆ ಗೊಂದಲಮಯದ ಗೂಡು ಅನ್ನೋದನ್ನು ನಿವಾರಣೆ ಮಾಡಿ ಆ ಸ್ಪೈಡರ್ ವೆಬ್ನ ಒಂದೊಂದಾಗಿ ಬಿಡಿಸಿ ಅದನ್ನು ಪಾರದರ್ಶಕವಾಗಿ ಈ ಸಮುದಾಯಗಳಿಗೆ, ಈ ಮಕ್ಕಳಿಗೆ ಭವಿಷ್ಯತ್ತನ್ನು ಬದುಕನ್ನು ನಿರ್ಮಾಣ ಮಾಡಲಿಕ್ಕೆ ಶಕ್ತಿ ಮೀರಿ ಶ್ರಮಿಸಬೇಕು ಅಂತ ಹೇಳಿ ಸೂಚನೆಯನ್ನು ನೀಡಿ ಎಲ್ಲ ಮಕ್ಕಳಿಗೆ ಇನ್ನೂ ಉನ್ನತ ಶ್ರೇಣಿಯಲ್ಲಿ ನೀವು ತೇರ್ಗಡೆ ಆಗತಕ್ಕಂಥ ಪ್ರಯತ್ನಗಳನ್ನು ಮಾಡಲಿ. ನಿಮಗೆ ಬೆನ್ನೆಲುಬಾಗಿ ನಿಂತು ನಿಮ್ಮ ಶಾಲಾ ಶಿಕ್ಷಕರು, ತಂದೆ ತಾಯಿಗಳು ನಿಮಗೆ ಬೆಂಬಲವನ್ನು ನೀಡಲಿ. ತಾವು ಉತ್ತಮ ಗುಣಮಟ್ಟದಲ್ಲಿ ತೇರಿಗೆ ಆಗಿರೋದಕ್ಕೆ ನಿಮಗೆ ಅಭಿನಂದನೆಗಳನ್ನು ನನ್ನ ಪರವಾಗಿ, ಸರ್ಕಾರದ ಪರವಾಗಿ, ಮುಖ್ಯಮಂತ್ರಿಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ, ಈ ಮಕ್ಕಳ ಶ್ರೇಯಸ್ಸಿಗೆ ದುಡಿದಂಥ ಎಲ್ಲ ಸಂಬಂಧಪಟ್ಟವರಿಗೆ, ಶಿಕ್ಷಕರಿಗೆ ಅಭಿನಂದನೆಗಳು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಭೀಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.